वन्दे वन्द्यं विधिशिवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः तानात्यन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधिचरितुर्देवता मौलिरत्नम् चिन्तारत्नं जगति भजतां तत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरम् ज्ञानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौपुनीयान्नः महीधरपदाश्रया यद्दुग्धमुपजीवन्ति कवयस्तरणका इव मार्तण्डसन्मण्डलमध्यवृत्तं नारायणं भक्तपरायणं त्वां संसेव्य दिव्यस्तुतिभिर्जनोऽयं सर्वोऽपि सर्वं पुरुषार्थमैतु हरिः ओम् ಶ್ರೀರಾಮಚಂದ್ರನ ದಿವ್ಯವಾದ ಪರಾಕ್ರಮವನ್ನ ವರ್ಣಿಸಿ ಆ ಬಳಿಕ ರಾವಣನನ್ನು ಕಳೆಕೊಂಡ ವೀರರಮಣೀಯರು ದುಃಖ ಪಡುವ ಪ್ರಸಂಗ ಬಂತು. ವಿಭೀಷಣನಿಗೂ ಕೂಡ ಅವನ ಎಚ್ಚರಿಕೆಯನ್ನು ಕೊಟ್ಟರು. ದೇವತೆಗಳು ಕೂಡ ಪರಮಾತ್ಮನನ್ನ ಆಗ ಹೊಗಳಲಿಕ್ಕೆ ಆರಂಭ ಮಾಡಿದ್ರು ಅನ್ನುವ ಪ್ರಸಂಗವನ್ನ ನಾವು ನೋಡಿದ್ವಿ. ಅರ್ಚಿಷ್ಮತೋರ್ಚೀಂಶಿ ಭೂಷಣ್ ಅವ್ರು ಹೇಳಿ. ಅನಾದ್ಯನಂತಃ ಪರಮಃ ಸ್ವತಂತ್ರಃ ಅನಾದ್ಯನಂತಃ ಪರಮಃ ಸ್ವತಂತ್ರಃ ಅನಾದ್ಯನಂತಃ ಪರಮಃ ಸ್ವತಂತ್ರಃ ತ್ವಮೇಕ ಏವೇಶ ಭವದ್ವಶಾ ಸ್ಮಃ ತ್ವಮೇಕ ಏವೇಶ ಭವದ್ವಶಾ ಸ್ಮಃ ತ್ವಮೇಕ ಏವೇಶ ಭವದ್ವಶಾ ಸ್ಮಃ ಅಹಂ ಭವಃ ಶಕ್ರ ಇನಾದಯಶ್ಚ ಅಹಂ ಭವಃ ಶಕ್ರ ಇನಾದಯಶ್ಚ ಅಹಂ ಭವಃ ಶಕ್ರ ಇನಾದಯಶ್ಚ ಸರ್ವೇ ಚ ಮುಕ್ತೌ ಚ ಪರೇ ಚ ಸರ್ವೇ ಭವೇ ಚ ಮುಕ್ತೌ ಚ ಪರೇ ಚ ಸರ್ವೇ ಭವೇ ಚ ಮುಕ್ತೌ ಚ ಪರೇ ಚ ಸರ್ವೇ. ಆದಿ ಇಲ್ಲದ, ಕೊನೆ ಇಲ್ಲದ, ಅರಿವಿನ ಮುದ್ದೆ ಎನಿಸಿದ ಎಲ್ಲದಕ್ಕಿಂತ ಮಿಗಿಲಾದ ಸರ್ವತಂತ್ರ ಸ್ವತಂತ್ರನಾದ ನೀನೊಬ್ಬನೇ ಎಲ್ಲವನ್ನು ನಡೆಸಬಲ್ಲ ಸಮರ್ಥನು. ನಾವೆಲ್ಲರೂ ನಿನಗೆ ವಶವಾಗಿ ಇದ್ದೇವೆ. ಭವದ್ವಶಾಸ್ಮಃ. ನಾನು ಅಂದ್ರೆ ಚತುರ್ಮುಖ, ಭವಃ ಅಂದ್ರೆ ರುದ್ರದೇವ, ಶಕ್ರ ಅಂದ್ರೆ ಇಂದ್ರ, ಇನ ಅಂದ್ರೆ ಸೂರ್ಯ ಮೊದಲಾದ ಎಲ್ಲರೂ ಕೂಡ ನಿನಗೆ ವಶಾಹ. ಇಲ್ಲಿ ಮಾತ್ರ ಅಲ್ಲ, ಭವೇ ಮುಕ್ತೌಚ, ಸಂಸಾರದಲ್ಲೂ ನಿನ್ನ ವಶ, ಮುಕ್ತಿಯಲ್ಲೂ ಕೂಡ ನಿನಗೆ ವಶವಾಗಿದ್ದೇವೆ. ಪರೇಚ ಸರ್ವೇ, ಇನ್ಯಾರೆಲ್ಲ ಹಿರಿಯರು ಅಂತಿದ್ದಾರೋ ಎಲ್ಲರೂ ಕೂಡ, ಇನಾದಯ ಸರ್ವೇ ಪರೇ ದೇವತಾ ಪರೇ ಜೀವಾ ಭವೇ ಚ ಮುಕ್ತೌ ಚ ಭವದ್ವಶಾಃ.
ಅನಾದ್ಯನಂತಹ ಪುಲ್ಲಿಂಗ. ಶ್ರೀರಾಮಚಂದ್ರನನ್ನೇ ಹೇಳ್ತಾ ಇದ್ದಾರೆ. ಆದಿಶ್ಚ ಅಂತಶ್ಚ ಆದ್ಯಂತೌ ನ ವಿದ್ಯೇತೆ ಆದ್ಯಂತೌ ಯಸ್ಯ ಸಹ ಅನಾದ್ಯನಂತಹ ಪರಮಃ. ಉತ್ತಮ ಅಂತ ಅರ್ಥ. ಪುಲ್ಲಿಂಗ ಪ್ರಥಮ ಏಕ, ಸ್ವತಂತ್ರ ಪುಲ್ಲಿಂಗ ಪ್ರಥಮ ಏಕ, ತ್ವಂ ಪ್ರಥಮ ಏಕ, ಏಕಃ ಪುಲ್ಲಿಂಗ ಪ್ರಥಮ ಏಕ, ಏವ ಅವ್ಯಯ, ಈಶಃ ಪುಲ್ಲಿಂಗ ಪ್ರಥಮ ಏಕ, ಭವ ಭವತಃ ವಶಾಃ ಭವದ್ವಶಾಃ. ಪ್ರಥಮ ವಿಭಕ್ತಿ ಬಹುವಚನ. ಸ್ಮಃ ಉತ್ತಮ. ಅಹಂ ಪ್ರಥಮ ಏಕ, ಭವಃ ಪುಲ್ಲಿಂಗ ಪ್ರಥಮ ಏಕ, ಶಕ್ರಃ ಪುಲ್ಲಿಂಗ ಪ್ರಥಮ ಏಕ, ಇನಃ ಆದಿ ಯೇಷಾಂತೆ ಇನಾದಯಃ ಪುಲ್ಲಿಂಗ ಪ್ರಥಮ ಬಹು. ಇನ ಅಂದ್ರೆ ಸೂರ್ಯ ಅಂತ ಅರ್ಥ. ಭವೇ ಸಪ್ತಮಿ ಏಕ, ಚ ಅವ್ಯಯ, ಮುಕ್ತೌ ಸಪ್ತಮಿ ಏಕ, ಇಕಾರ ಅಂತ ಸ್ತ್ರೀಲಿಂಗ, ಚ ಅವ್ಯಯ, ಪರೇ ಸರ್ವೇ ಪ್ರಥಮ ವಿಭಕ್ತಿ ಬಹುವಚನ. ಸರ್ವೇ ಅನ್ನೋದು ಚ ಅನ್ನೋದು ಅವ್ಯಯ. ಒಟ್ಟಂತೂ ಪರಮಾತ್ಮನ ಪರಿಚಯವನ್ನು ಮಾಡಿಕೊಡುವಾಗ ನೀನು ಎಲ್ಲರಿಗಿಂತ ಮಿಗಿಲಾದವ. ರಾಮಚಂದ್ರನನ್ನೇ ಕುರಿತು ದೇವತೆಗಳು ಪ್ರಾರ್ಥನೆ ಮಾಡುವಂತಾಯ್ತು. ನಿನಗೆ ತುದಿ ಮೊದಲಿಲ್ಲ. ನೀನು ಸ್ವತಂತ್ರನಾಗಿದ್ದಿ. ಒಬ್ಬನೇ ಎಲ್ಲ ಕಾರ್ಯಗಳನ್ನು ನಡೆಸಬಲ್ಲವನಾಗಿದ್ದಿ. ಯಾಕೆಂದ್ರೆ ನೀನು ಈಶನಾಗಿದ್ದಿ. ನಾವೆಲ್ಲ ನಿಮಗೆ ದಾಸರಾಗಿದ್ದೇವೆ. ನಾನು ಪಂಚಮುಖನಾದಂತಹ ರುದ್ರದೇವ, ಸಹಸ್ರಾಕ್ಷನಾದಂತಹ ಶಕ್ರ, ಶತಕ್ರತು ಆದ್ರಿಂದ ಅವನು ಶಕ್ರ. ಇನ್ನನೇ ಮೊದಲಾದಂತಹ ಸಮಸ್ತ ದೇವತೆಗಳು ಕೂಡ ನಿನಗೆ ಮುಕ್ತಿಯಲ್ಲೂ ಮತ್ತು ಈಗಲೂ ಯಾವಾಗ್ಲೂ ಕೂಡ ಅವನು ವಶರಾಗಿಯೇ ಇರ್ತಾರೆ. ಪರೇಚ ಸರ್ವೇ, ಯಾರೆಲ್ಲ ಪರರು ಅಂತಿದ್ದಾರೋ, ಇನ್ನು ಉಳಿದವರು ಯಾರಿದ್ದಾರೋ, ಹೇಳದೆ ಉಳಿದವರು ಮತ್ತು ಇನ್ನು ಉಳಿದವರು ಎಲ್ಲರೂ ಸೇರಿ ಅಷ್ಟೂ ಜನರು ಕೂಡ ನಿನಗೆ ವಶವಾಗಿದ್ದಾರೆ ಅಂತ ಹೇಳಿದ್ದಾಯ್ತು. ದೀಪ ಅವರು ಹೇಳಿ. ಅರ್ಚಿಷ್ಮತೋರ್ಚೀಂಷಿ ಸುಮತಿ ಅವ್ರು ಹೇಳ್ತೀರಾ? ಹೇಳ್ಬೋದಾ? ಅರ್ಚಿಷ್ಮತೋರ್ಚೀಂಷಿ ಗೊತ್ತಾಗ್ಲಿಲ್ಲ. ಅರ್ಚಿಷ್ಮತೋರ್ಚೀಂಷಿ ಅರ್ಚಿಷ್ಮತೋಂ ಚೀರ್ಷಿ ರವೇರ್ಮಯೂಖಾ ವೇಗಾಶ್ಚ ವಾಯೋಃ ಸರಿತಾಂ ಯಥಾಪಃ ನಿರ್ಯಾಂತಿ ಸಂಯಾಂತಿ ಸಂತತಂ ಹಿ ತ್ವತ್ತೋ ವಯಂ ಚೇಷ ತಥಾ ಸಮಸ್ತಾಃ ದೇವತೆಗಳು ಪರಮಾತ್ಮನನ್ನ, ಶ್ರೀರಾಮಚಂದ್ರನನ್ನ ಮತ್ತು ಸ್ತುತಿ ಮಾಡ್ತಾ ಇದ್ದಾರೆ. ಅರ್ಚಿಸ್ಸು ಅಂದ್ರೆ ಜ್ವಾಲೆ. ಜ್ವಾಲೆಗಳು ಅರ್ಚಿಷ್ಮತಃ ಅರ್ಚೀಂಷಿ ಬೆಂಕಿಯ ಜ್ವಾಲೆಗಳು, ರವೇಹೆ ಮಯೂಖಾಃ ಸೂರ್ಯನ ಕಿರಣಗಳು, ವೇಗಾಶ್ಚ ವಾಯುವಿನ ಅತ್ಯಂತ ಕಾಯುವ ವೇಗ, ಸರಿತಾಂ ಯಥಾಪಃ ನೀರಿನ ಹರಿವು, ನದಿಗಳ ನೀರು ಹೇಗೋ ಹಾಗೆ ಅವಿರತವಾಗಿ ಹೇ ಶ್ರೀರಾಮಚಂದ್ರ, ನಿನ್ನಿಂದಾಗಿ ನಾವೆಲ್ಲರೂ ಕೂಡ ಭೂತದಲ್ಲಿ, ಭವಿಷ್ಯದ್, ವರ್ತಮಾನ ಕಾಲದಲ್ಲಿ, 3 ಕಾಲದಲ್ಲಿ ಇಂತರ್ಥ. ತ್ವತ್ತಃ ಸಮಸ್ತಾಹ ವಯಂ ಸಂತತಂ ಸಂಯಾಂತಿ ನಿರ್ಯಾಂತಿ. ನಿನ್ನಿಂದಾಗಿ ನಾವು
ಸಂಯಾಂತಿ ಅಂದ್ರೆ ಸಾಗುವುದು, ನಿರ್ಯಾಂತಿ ಅಂದ್ರೆ ಒಳಗೆ ಪ್ರವೇಶ ಮಾಡುವುದು. ಹೊರಗ್ ಬರ್ತೀವಿ ಅಂದ್ರೆ ಸೃಷ್ಟಿಯಲ್ಲಿ, ಒಳಗೆ ಮತ್ತೆ ಪ್ರವೇಶ ಮಾಡ್ತೀವಿ ಪ್ರಳಯದಲ್ಲಿ. ಅದು ಎಷ್ಟು ಸಲೀಸಾಗಿ ಅಂದ್ರೆ, ಅದಕ್ಕೆ ಅವ್ರು ಉದಾಹರಣೆ ಕೊಟ್ಟದ್ದು, ನದಿಯಲ್ಲಿ ನೀರು ಹೋಗುವಾಗ ನದಿಯಲ್ಲಿ ನೀರು ಹರಿಯುವುದಕ್ಕೆ ಏನಾದ್ರೂ ಕಷ್ಟ ಇದೆಯಾ? ನದಿಯಲ್ಲಿ ಏನಾದ್ರೂ ಹೀಗಾಗ್ಬೇಕು ಹಾಗಾಗ್ಬೇಕು ಅನ್ನೋದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆಯಲ್ಲಿ ಸಂದೇಹ ಬರುತ್ತಾ? ಅದು ಸೀದಾ ಹರಿತಾ ಹೋಗುತ್ತೆ, ನೀರು ತಗ್ಗಿದ್ದಲ್ಲಿ ಹರಿತಾ ಇರುತ್ತೆ. ಗಾಳಿ ಬೀಸುವಾಗ ಅದಕ್ಕೆ ಏನಾದ್ರೂ ಸ್ಪೆಷಲ್ ಸಪೋರ್ಟ್ ಬೇಕಾ? ಏನಾದ್ರೂ ಅಂದ್ರೆ ಲೀಲಾಜಾಲವಾಗಿ ಅಂತ ಅರ್ಥ. ಸೂರ್ಯನ ಕಿರಣಗಳು ಭೂಮಿಯ ತನಕ ಬರುವಾಗ ಎಷ್ಟು ಸಹಜವೋ, ಬೆಂಕಿ ತನ್ನ ಜ್ವಾಲೆಗಳಿಂದ ಮೇಲಕ್ಕೆ ಕೆನ್ನಾಲಿಗೆಗಳಿಂದ ಉರಿಯುವಾಗ ಅದರ ಜ್ವಾಲೆ ಬೆಂಕಿಯಿಂದ ಹೊರಡುವುದು ಎಷ್ಟು ಸಹಜವೋ, ಹಾಗೆ ಈ ಜಗತ್ತಿನಲ್ಲಿ ಎಲ್ಲ ಜೀವರಾಶಿಗಳು ಕೂಡ ನಾವೆಲ್ಲರೂ ಸೇರಿ ಪ್ರಪಂಚದಲ್ಲಿ ಸೃಷ್ಟಿಗೆ ಬರ್ತೇವೆ, ಮತ್ತೆ ಯಥಾ ಪ್ರಕಾರ ಸೃಷ್ಟಿಯ ಕೊನೆಯನ್ನು ಮುಟ್ತೇವೆ. ತ್ವತ್ತಃ ವಯಂ, ಎಲ್ಲವೂ ನಿನ್ನಿಂದಲೇ. ಅದು ಹೇಗೆ ಬೆಂಕಿಯಿಂದ ಜ್ವಾಲೆ ಹೊರಡುತ್ತೋ, ಸೂರ್ಯನಿಂದ ಕಿರಣಗಳು ಹೇಗೆ ಬರುತ್ತೋ, ವೇಗದಿಂದ ವಾಯು ಹೇಗೆ ಬೀಸುತ್ತೋ, ನದಿ ಹೇಗೆ ಹರಿಯುತ್ತೋ, ನಿನ್ನಿಂದಲೂ ಹಾಗೆ ಇಡೀ ಜಗತ್ತು ಕೂಡ, ಅಂದ್ರೆ ಅವುಗಳು ಕೂಡ ಆಗುವುದು ಭಗವಂತನಿಂದಲೇನೆ. ಆದ್ರೆ ಎಷ್ಟು ಸಲೀಸ್ ಅನ್ನೋದಿದೆಯೋ ಅದನ್ನ ಆಪಹ ಯಥಾ, ನೀರು ಹೇಗೆ ತಗ್ಗಿನ ಕಡೆಗೆ ಸಹಜವಾಗಿ ಹರಿಯುತ್ತೋ ಹಾಗೆ ಅವಿರತವಾಗಿ ಈ ಜಗತ್ತು ನಿನ್ನೊಳಗೆ ಪ್ರವೇಶ ಮಾಡುತ್ತೆ, ಮತ್ತೆ ನಿನ್ನಿಂದ ಮತ್ತೆ ಸೃಷ್ಟಿಯ ಕಾಲದಲ್ಲಿ ಹೊರಕ್ಕೆ ಬರುತ್ತೆ. ನಾವೆಲ್ಲರೂ ಸೇರಿ ಒಟ್ಟಿಗೆ ಹಾಗೆ ವೇದದಲ್ಲಿ ಹೇಳಿದಂತೆ, ಅದು ಹಿ ಅಂತನ್ನೋ ಶಬ್ದ ಹೇಳಿದ್ರಿಂದ ಸಂತತಂ ಹಿ ತ್ವತ್ತಃ ಹೇ ಈಶಾ ವಯಂ ತಥಾ ಸಮಸ್ತಾಹ ಸಂಯಾಂತಿ ನಿರ್ಯಾಂತಿ. ನಾವೆಲ್ಲರೂ ಹೊರಗೆ ಬರ್ತೇವೆ, ಮತ್ತೆ ಎಲ್ಲರೂ ಹೊರಕ್ಕೆ ಪ್ರವೇಶ ಮಾಡ್ತಾವೆ. ಅಂದ್ರೆ ವಯಂಚ ಸರ್ವ ಸಮಸ್ತಾಹ, ನಾವೆಲ್ಲರೂ ಹೊರಗೆ ಬರುವುದಾಗತ್ತೆ, ನಿನ್ನಿಂದಲೇ ಒಳಗೆ ಪ್ರವೇಶ ಮಾಡುವುದಾಗತ್ತೆ. ಅರ್ಚಿಷ್ಮತಃ, ಹಂಗಂದ್ರೆ ಏನು ಮೀನಿಂಗ್ ಆಚಾರ್ಯ? ಅರ್ಚಿಷ್ಮತ ಅಂದ್ರೆ ಅರ್ಚಿಷ್ಮಾನ್ ಅಂದ್ರೆ, ಅರ್ಚಿಸ್ ಅಂದ್ರೆ ಜ್ವಾಲೆ, ಅರ್ಚಿಷ್ಮಾನ್ ಅಂದ್ರೆ ಬೆಂಕಿಯ ಜ್ವಾಲೆ. ಅಂದ್ರೆ ಫ್ಲೇಮ್ ಇರುವಂತದ್ದು ಯಾವುದೋ ಅದು ಬೆಂಕಿ. ಅರ್ಚಿಷ್ಮಾನ್ ಅಂದ್ರೆ ಬೆಂಕಿ ಅಂತ ಅರ್ಥ. ಜ್ವಾಲೆಗಳಿಂದ ಕೂಡಿದ್ರೆ ಅದಕ್ಕೆ ಬೆಂಕಿ ಅಂತ ಕರೀತಾರೆ. ಅರ್ಚಿಷ್ಮತಃ ಅರ್ಚಿಂಷಿ, ಜ್ವಲನ ಅಂತ ಹೆಸರು ಯಾವುದಕ್ಕಿದೆಯೋ ಅದರ ಕೆನ್ನಾಲಿಗೆಗಳು ಸಹಜವಾಗಿ ಮೇಲಕ್ಕೆ ಹೇಗೆ ಉರಿಯುತ್ತೋ, ಸೂರ್ಯನ ಕಿರಣಗಳು ಹೇಗೆ ಎಲ್ಲ ದಿಕ್ಕುಗಳಿಗೆ ಪಸರಿಸುತ್ತೋ, ಗಾಳಿಯ ವೇಗ ಹೇಗೆ ಅದಕ್ಕೊಂದು ನೆಲೆ ಅಂತ ಇಲ್ಲದೆ ಎಲ್ಲ ದಿಕ್ಕುಗಳಿಗೂ ಹಾಯುತ್ತೋ, ನದಿಯ ನೀರು ಹೇಗೆ ಸಹಜವಾಗಿ ತಗ್ಗಿದ್ದಲ್ಲಿಗೆ ಜಾರುತ್ತೋ, ಹಾಗೆ ಪ್ರಪಂಚ ನಿನ್ನೊಳಗೆ ಪ್ರವೇಶ ಮಾಡುತ್ತೆ, ನಿನ್ನಿಂದ ಪ್ರಪಂಚದ ಸೃಷ್ಟಿಯ ಕಾಲಕ್ಕೆ ಹೊರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ದೇವತೆಗಳು. ಇದಿಷ್ಟು ನಮಗೆ ರಾಮಾಯಣದಲ್ಲಿ ಅಲ್ಲಲ್ಲಿ ಸಿಗುತ್ತೆ, ಬೇರೆ ಬೇರೆ ಕಡೆ ಇದೆ, ಒಂದೇ ಕಡೆಗೆ ಹೀಗೆ ಸ್ತೋತ್ರ ಮಾಡಿದ್ದಿಲ್ಲ. ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭೂವ ಅನ್ನೋದು ಈ ಇಡೀ ವಾಕ್ಯಕ್ಕೆ ಇರುವಂತಹ ಶ್ರುತಿಯ ಮಾತು. ಅದೇ ರೀತಿ ರಾಮಾಯಣದಲ್ಲಿ ಬಂದ ಮಾತು, ಭವಾನ್ ನಾರಾಯಣೋ ದೇವ ಶ್ರೀಮಾನ್ ಚಕ್ರಾಯುಧೋ ವಿಭು ತ್ವಂ ತ್ರಯಾಣಂ ಹಿ ಲೋಕಾನಾಂ ಆದಿಕರ್ತ ಸ್ವಯಂ ಪ್ರಭು ಸಹಸ್ರಚರಣ ಶ್ರೀಮಾನ್ ಶತಶೀರ್ಷ ಸಹಸ್ರದೃಕ್ ಅಹಂತೆ ಹೃದಯಂ ರಾಮ ಜಿಹ್ವಾ ಚೈವ ಸರಸ್ವತಿ ಸೀತಾ ಲಕ್ಷ್ಮೀರ್ ಭವಾನ್ ವಿಷ್ಣು ದೇವ ಕೃಷ್ಣ ಪ್ರಜಾಪತಿ. ಹೀಗೆ ತ್ವಮೇಕ ಈಶಾಸ್ಯ ನಚಾದಿರಂತಹ ತವೇಡ್ಯ ಕಾಲೇನ ತಥೈವ ದೇಶತಃ ಅಂತ ರಾಮಾಯಣದ ನಿರ್ಣಯದ ವಾಕ್ಯಗಳಲ್ಲೂ ಕೂಡ ಅನೇಕ ಮಾತುಗಳು ದೀರ್ಘವಾಗಿ ಅಲ್ಲಿ ವಿವರಣೆಗೊಂಡಿದೆ. ಅದೆಲ್ಲದರ ಸಾರಭೂತವಾದ ಸಂಗತಿಯನ್ನ ನಾರಾಯಣ ಪಂಡಿತರು ದೇವತೆಗಳ ಸ್ತುತಿಯ ಮಧ್ಯದಲ್ಲಿ ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ದಾರೆ. ಅರ್ಚಿಷ್ಮತಃ ಷಷ್ಠಿ ಏಕ, ಅರ್ಚೀಂಷಿ, ಅರ್ಚಿಹಿ ಅರ್ಚಿಷಿ ಅರ್ಚೀಂಷಿ ನಪುಂಸಕಲಿಂಗ ಪ್ರಥಮ ಬಹು, ರವೇಃ ಷಷ್ಠಿ ಏಕ, ಮಯೂಖಾಃ ಪುಲ್ಲಿಂಗ ಪ್ರಥಮ ಬಹು, ವೇಗಾಃ ಪುಲ್ಲಿಂಗ ಪ್ರಥಮ ಬಹು ಚ ಅವ್ಯಯ
ವಾಯೋಃ ಷಷ್ಠಿ ಏಕ, ಸರಿತಾಂ ಷಷ್ಠಿ ಬಹು ಸ್ತ್ರೀಲಿಂಗ, ಯಥಾ ಅವ್ಯಯ, ಆಪಃ ಪ್ರಥಮ ಬಹು ಅದು ನಿರಂತರ ನಿತ್ಯ ಬಹುವಚನಾಂತವಾದ ಶಬ್ದ, ನಿರ್ಯಾಂತಿ ಸಂಯಾಂತಿ ಲಟ್ ಪ್ರಥಮ ಏಕವಚನ ಬಹುವಚನ, ಸಂ ಮತ್ತೆ ನಿರ್ ಅನ್ನೋದು ಎರಡು ಉಪಸರ್ಗ, ಚ ಅವ್ಯಯ, ಸಂತತಂ ಅವ್ಯಯ ಕ್ರಿಯಾ ವಿಶೇಷಣವಾಗಿ ಸಂತತಂ ಸಂಯಾಂತಿ ಸಂತತಂ ನಿರ್ಯಾಂತಿ ಹಿ ಅವ್ಯಯ, ತ್ವತ್ತಃ ಅದು ಪಂಚಮ್ಯರ್ಥದಲ್ಲಿ ಬಂದ ಅವ್ಯಯ, ತಸ್ ಪ್ರತ್ಯಯ ಬಂದದ್ರಿಂದ, ವಯಂ ಪ್ರಥಮ ವಿಭಕ್ತಿ ಬಹುವಚನ, ಚ ಈಶ ಚೇಷ ಏಷ ಸಂಬೋಧನಾ ಪ್ರಥಮ, ತ್ವಯ ತಥಾ ಅವ್ಯಯ, ಸಮಸ್ತಾಹ ಪುಲ್ಲಿಂಗ ಪ್ರಥಮ ಬಹು. ದೀಪ ಅವ್ರು ಹೇಳಿ. ನ ದೋಷಲೇಶೋಪಿ न दोषलेशोऽपि न दोषलेशोऽपि ತವೇಶ ಕಶ್ಚಿತ್ तवेश कश्चित् ಗುಣಾನ್ ಸುಖಾದೀನ್ गुणान् सुखादीन् ಗಣಯಂತಿ ಕೇವ गणयन्ति केव ಸ್ವರೂಪಭೂತಾಶ್ಚ स्वरूपभूताश्च ವಪುರ್ಗುಣಾದ್ಯಾಃ वपुर्गुणाढ्या ವಿಶೇಷತೋನಂತ विशेषतोऽनन्त ಅನಂತ ತವ ಹ್ಯನಂತಾಃ तव हणन्त्याः ನ ದೇಶಲೇಶೋಪಿ ತವೇಶ ಕಶ್ಚಿತ್. ತವ ಅಂದ್ರೆ ಏ ಈಶಾ ಅಂತ ಸಂಬೋಧನೆ, ಹೇ ಈಶಾ ತವ ಲೇಶೋಪಿ ನ ಕಶ್ಚಿತ್ ದೇಶಲೇಶೋಪಿ ದೋಷಲೇಶೋಪಿ. ಲೇಷ ಅಂದ್ರೆ ಚೂರು, ದೋಷಲೇಷ ಅಂದ್ರೆ ಸ್ವಲ್ಪ. ನ ನಿನಗೆ ದೋಷದ ಲೇಷವೂ ಕೂಡ ಇಲ್ಲ, ಸ್ವಲ್ಪ ದೋಷವೂ ಕೂಡ ನಿನ್ನಲ್ಲಿ ಕಾಣುವುದು ಸಾಧ್ಯ ಇಲ್ಲ. ಹೇ ಈಶಾ ಕಶ್ಚಿತ್ ಅಪಿ ದೋಷಲೇಶಃ ನ, ನಿನಗೆ ಸ್ವಲ್ಪವೂ ದೋಷ ಇಲ್ಲ. ಗುಣಾನ್ ಸುಖಾದೀನ್ ಗಣಯಂತಿ ಕೇವ, ನಿಲ್ಲಲಿರುವ ಸುಖವೇ ಮೊದಲಾದ ಸಮಸ್ತ ಸದ್ಗುಣಗಳನ್ನ ಲೆಕ್ಕದಲ್ಲಿ ಇಡುವವರು ಯಾರು? ಗಣಯಂತಿ ಕೇವ ಸ್ವರೂಪಭೂತಾಶ್ಚ ವಪುರ್ಗುಣಾದ್ಯ. ಆ ಎಲ್ಲ ಗುಣಗಳು ಲೆಕ್ಕ ಹಾಕೋಣ ಅಂದ್ರೆ ಅದು ಸ್ವರೂಪವೇ ಆಗಿದೆ, ಅದನ್ನ ಪ್ರತ್ಯೇಕ ಮಾಡ್ಲಿಕ್ಕೆ ಬರುವುದಿಲ್ಲ. ಸಂಖ್ಯೆ ಅನ್ನೋದು ನಮಗೊಂದು ಲೆಕ್ಕಾಚಾರಕ್ಕಷ್ಟೇ ಬಿಟ್ರೆ, ವಪುಹು ಗುಣಾದ್ಯ ಶರೀರವೇ ಗುಣಗಳಿಂದ ತುಂಬಿರುವಂತದ್ದಾದ್ರಿಂದ ನಮ್ಗೆ ಅರ್ಥ ಆಗ್ಲಿ ಅಂತ ಗುಣವಂತ ಅಂತ ಕರೀತಾರೆ. ಆದ್ರೆ ಅದೆಲ್ಲವೂ ಸ್ವರೂಪಭೂತವಾದದ್ದು. ಇದು ಹೇಗ್ ಸಾಧ್ಯ? ಒಂದೋ ಗುಣವುಳ್ಳವನಾಗ್ಬೇಕು, ಒಂದೋ ಗುಣ ಆಗ್ಬೇಕು. ಗುಣವೂ ಅವನೇ, ಗುಣವುಳ್ಳವನು ಅವನೇ ಅಂದ್ರೆ ಹೇಗೆ? ವಿಶೇಷತೋನಂತ ಹಿತವಾಕ್ಯನಂತಹ. ಇದೆಲ್ಲ ವಿಶೇಷದ ಬಲದಿಂದ ಆಗುತ್ತೆ. ಇದೇನು ವಿಶೇಷ ಅಂದ್ರೆ, ಈಗ ಒಂದು ಪೆನ್ಸಿಲ್, ಈ ಪೆನ್ಸಿಲ್ ನೋಡುವಾಗ್ಲೇ, ಈ ಪೆನ್ಸಿಲ್ನ ಜ್ಞಾನ ಬರುವಾಗ್ಲೇ ನನಗಿದು ಪುಸ್ತಕ ಅಲ್ಲ, ಪೆನ್ ಅಲ್ಲ, ಲ್ಯಾಪ್ಟಾಪ್ ಅಲ್ಲ, ಟಿವಿ ಅಲ್ಲ, ಪುಸ್ತಕ ಅಲ್ಲ, ಅಥವಾ ನಾನಲ್ಲ, ಹೀಗೆ ಎಲ್ಲದರ ಜ್ಞಾನವು ಈ ಪೆನ್ಸಿಲ್ ಬರುವಾಗ ಅದರ ಜೊತೆಗಿದೆ. ಇದು ಪೆನ್ಸಿಲ್ ಅಂತ ಜ್ಞಾನ ಬರುತ್ತೆ, ಅದರ ಜೊತೆಗೆ ಉಳಿದದ್ದು ಯಾವುದು ಅಲ್ಲ ಅನ್ನೋದು ಜ್ಞಾನ ಒಟ್ಟಿಗೆ ಬರ್ತಾ ಇದೆ. ಅಂದ್ರೆ ಒಂದು ವಸ್ತುವಿನ ಜ್ಞಾನ ಬರುವಾಗ ಅದು ಬೇರೆ ಎಲ್ಲದಕ್ಕಿಂತ ಬೇರೆಯಾಗಿಯೇ ಇದೆ ಅನ್ನೋದು ತಿಳಿಸಿಯೇ ಬರುತ್ತೆ. ನಮ್ಗೆ ಇದನ್ನು ಹೇಳುವಾಗ ಇದಕ್ಕೆ ಯಾರು ಕೂಡ ಇದು ಪೆನ್ ಅಲ್ಲ, ಇದು ಪೆನ್ಸಿಲ್ ಅಲ್ಲ, ಇದು ನೇಲ್ ಕಟ್ಟರ್ ಅಲ್ಲ ಅಂತ ಯಾರು ಹೇಳಲಿಲ್ಲ. ಆದ್ರೆ ಇದರ ಪರಿಚಯ ಆಗುವಾಗ ಇದಕ್ಕಿಂತ ಬೇರೆಯಾದ ಎಲ್ಲ ವಸ್ತುಗಳಿಗಿಂತ ಇದು ವಿಶಿಷ್ಟವಾದದ್ದು ಅನ್ನೋದು ಸಹಜವಾಗಿ ಗೊತ್ತಾಗುತ್ತೆ. ಇದನ್ನ ತಿಳಿಸುವುದಕ್ಕೆ ವಸ್ತುತಃ ಏನಾಗುತ್ತೆ ಅಂದ್ರೆ, ಈಗ ಈ ಪೆನ್ಸಿಲು ಮತ್ತೆ ಈ ಪೆನ್ಸಿಲ್ನ ಭಾರ ಎರಡು ಬೇರೆ ಅಲ್ಲ. ಆದ್ರೂ ಕೂಡ ಈ ಪೆನ್ಸಿಲ್ನ ಭಾರ ಒಂದು ಏನಿಲ್ಲ ಅಂದ್ರೂ 10-12 ಗ್ರಾಮ್ ಇರಬಹುದು ಅಂತ ಹೇಳ್ತೇವೆ ಅಂದ್ರೆ, ಆ 10-12 ಗ್ರಾಮ್ ಇರಬಹುದು ಅನ್ನೋದು ಪೆನ್ಸಿಲೇ, ಭಾರವೂ ಅಲ್ಲೇ ಇದೆ. ಭಾರವು ಪೆನ್ಸಿಲ್ ಎರಡೂ ಒಂದೇ. ಆದ್ರೆ ನಾವು ಹೇಳುವಾಗ ಪೆನ್ಸಿಲ್ನ ಭಾರ ಚೆನ್ನಾಗಿದೆ,
ಲಡ್ಡು ಒಳ್ಳೇದನ್ನೇ ಹಾಕಿದ್ದಾರೆ ಅಂತ ನಮಗೆ ಗೊತ್ತಾಗತ್ತೆ. ಹಾಗೆ ಇಂಥ ತುಂಬಾ ಇದೆ. ವಿಶೇಷ ಅಂದ್ರೆ ಏನು ಗೊತ್ತಾ? ದೇವರು ಆನಂದಮಯ, ದೇವರು ಆನಂದ ಉಳ್ಳವ. ಈ ಎರಡೂ ವಾಕ್ಯಗಳನ್ನ ಲೋಕದಲ್ಲಿ ನಾವು ಆಡ್ಲಿಕ್ಕಾಗುದಿಲ್ಲ. ಪೆನ್ಸಿಲ್ ಉಳ್ಳವ ಮತ್ತು ಪೆನ್ಸಿಲ್ ಎರಡು ಒಂದೇ ಆಗುತ್ತಾ? ಈಗ ಆನಂದ, ಆನಂದ ಉಳ್ಳವ ಎರಡು ಒಂದೇ ಆಗ್ಲಿಕ್ಕೆ ಸಾಧ್ಯವಾ? ಲೋಕದಲ್ಲಿ ಇಲ್ಲ. ಆದ್ರೆ ಭಗವಂತನಲ್ಲಿ ಇಂಥದ್ದಾಗತ್ತೆ ವಿಶೇಷತಃ. ನಮ್ಮಲ್ಲೂ ಆಗತ್ತೆ. ಈಗ ಪೆನ್ನಿನಲ್ಲಿರುವಂತಹ ಭಾರ ಅದು ಪೆನ್ನೇ ಅದು. ಪೆನ್ನೇ ಆದ್ರೂ ಪೆನ್ನಿನ ಭಾರ ಅಂತ ನಾವು ಪ್ರತ್ಯೇಕ ಮಾಡಿ ಹೇಳಲಿಕ್ಕೆ ಕಾರಣ ಏನಂದ್ರೆ, ವಿಶೇಷ ಭಾರ ಅನ್ನುವುದು ಪೆನ್ ಅನ್ನುವ ಗುಣಕ್ಕಿಂತ ಬೇರೆಯಾಗಿ ನೋಡುವ ಒಂದು ಶಕ್ತಿ ನಮ್ಮ ಭಾಷೆಯಲ್ಲಿದೆ. ಹಾಗಾಗಿ ವಸ್ತುವನ್ನೇ ನಾವು ನೋಡುವಾಗ ವಸ್ತುವಿನ ಗುಣವನ್ನು ಪ್ರತ್ಯೇಕಿಸಿ ನೋಡುವುದಕ್ಕೆ ಕಾರಣವಾದಂತಹ ಒಂದು ಲಕ್ಷಣವನ್ನ, ಒಂದು ಗುಣವನ್ನ ವಿಶೇಷ ಅಂತ ಕರೀತಾರೆ. ಆ ವಿಶೇಷಕ್ಕೇನು ಅಂದ್ರೆ, ನಿಮ್ಗೆ ಸುಲಭ ಅರ್ಥ ಆಗ್ಬೇಕು ಅಂದ್ರೆ ಹೀಗೆ ಹೇಳ್ಬೋದು ನೋಡಿ. ರೂಮಲ್ಲಿರೋ ವಸ್ತುಗಳನ್ನು ನೋಡ್ಲಿಕ್ಕೆ ಲೈಟ್ ಬೇಕು. ಲೈಟ್ ಅನ್ನು ನೋಡ್ಲಿಕ್ಕೆ ಮತ್ತೆ ಯಾವ ಬೆಳಕು ಬೇಕು? ಬೇಡ. ಲೈಟ್ ತನ್ನನ್ನೂ ತೋರಿಸುತ್ತೆ, ಬೇರೆ ವಸ್ತುಗಳನ್ನೂ ತೋರಿಸುತ್ತೆ. ಹಾಗೆ ಈ ವಿಶೇಷ ಅನ್ನೋದು ತಾನು ಎಲ್ಲಿದ್ದೇನೋ ಆ ವಸ್ತುವನ್ನೂ ಪರಿಚಯ ಮಾಡುತ್ತೆ, ಬೇರೆ ವಸ್ತುವಿಗಿಂತ ತಾನು ಬೇರೆ ಅನ್ನೋದನ್ನೂ ತೋರಿಸುತ್ತೆ. ತನ್ನ ಪರಿಚಯದ ಜೊತೆಗೆ ತನ್ನೊಟ್ಟಿಗೆ ಇರುವ ತಾನೇ ಆಗಿರುವ ವಸ್ತುವನ್ನು ಬೇರೆಯಾಗಿ ತೋರಿಸುವುದಕ್ಕೆ ಬೇಕಿರುವಂತಹ ಭಾರವೇ ಆಗಿರುವ ಪೆನ್ಸಿಲು ತನಗಿಂತ ಬೇರೆಯಾಗಿರುವ ಸ್ಥಿತಿಯಲ್ಲಿ ಭಾರ ಅನ್ನುವ ಗುಣವನ್ನ ಗುರುತಿಸಿ ಕೊಡುತ್ತೆ. ಅದರಿಂದಾಗಿ ಅದಕ್ಕೆ ವಿಶೇಷ ಅಂತ ಕರೀತಾರೆ. ಇಷ್ಟು ನಮಗೆ ಸಾಕು ಅಂತ ಅನ್ಕೊಳ್ತೇನೆ ಈ ವಿಷಯದಲ್ಲಿ. ನ ಅವ್ಯಯ ದೇಶಸ್ಯ ಅಥವಾ ದೋಷಸ್ಯ ಲೇಷಃ ದೋಷಲೇಷಃ ಪುಲ್ಲಿಂಗ ಪ್ರಥಮ ಏಕ ಅಪಿ ಅವ್ಯಯ ತವ ಅವ್ಯಯ ಷಷ್ಠಿ ಏಕ ಈಶ ಸಂಬೋಧನಾ ಪ್ರಥಮ ಕಶ್ಚಿತ್ ಅವ್ಯಯ ಗುಣಾನ್ ಸುಖಾದೀನ್ ಎರಡು ಕೂಡ ದ್ವಿತೀಯ ವ್ಯಕ್ತಿ ಬಹುವಚನ. ಸುಖಂ ಆದಿ ಏಷಾಂತೆ ಸುಖಾದಯ ತಾನ್. ಗಣಯಂತಿ ಲಟ್ ಪ್ರಥಮ ಬಹು ಕೆ ಪ್ರಥಮ ವಿಭಕ್ತಿ ಬಹುವಚನ ಕಹ ಕೌ ಕೆ. ವಾ ಅವ್ಯಯ ಸ್ವರೂಪಭೂತಾಃ ಪುಲ್ಲಿಂಗ ಪ್ರಥಮ ಬಹು ಚ ಅವ್ಯಯ ವಪುಃ ನಪುಂಸಕಲಿಂಗ ಪ್ರಥಮ ಏಕ ಗುಣಾದ್ಯಾಃ ಗುಣಾಃ ಗುಣವೇ ಮೊದಲಾದವುಗಳು. ಗುಣಃ ಆದ್ಯಃ ಏಷಾಂತೆ ಗುಣಾದ್ಯಾಃ. ವಿಶೇಷತಃ ಅದು ತಸ್ ಪ್ರತ್ಯಯ ಅವ್ಯಯ. ಅನಂತಃ ಪುಲ್ಲಿಂಗ ಪ್ರಥಮ ಏಕ ತವ ಷಷ್ಠಿ ಏಕ ಈ ಅನಂತಾಃ ಷನಂತಾಃ ಎಂಟ್ ಸಂಧಿ ಅನಂತಾಃ ಪುಲ್ಲಿಂಗ ಪ್ರಥಮ ಬಹು. ಮುಂದಿನ ಶ್ಲೋಕ ಅದು ಭಗವಂತನನ್ನ ಮತ್ತಷ್ಟು ಹೊಗಳುವ ಮಾತುಗಳಾಗಿ ಬಂದಿದೆ. ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮೇರಚಾಂಸಿ ಅನ್ನುವ ಮಂತ್ರದ ವಿವರಣೆ ಈ ಹಿಂದಿನ ಪದ್ಯದಲ್ಲಿ ಬಂದದ್ದು. ಅದು ಭಾಗವತದಲ್ಲೂ ಬಂದಿದೆ. ಅಂತಹ ಅನೇಕ ಭಗವತ್ ಅಸಾಧಾರಣ ಗುಣಗಳನ್ನ ಬೇರೆ ಬೇರೆ ರಾಮಾಯಣದಲ್ಲಿ ಬಂದಿದೆ. ಯಾಕೆಂದ್ರೆ ರಾಮಾಯಣ ಮಹಾಭಾರತದಲ್ಲೂ ಬಂದಿದೆ, ಪುರಾಣಗಳಲ್ಲೂ ಬಂದಿದೆ, ರಾಮಾಯಣದಲ್ಲೂ ಬಂದಿದೆ. ಹಾಗಾಗಿ ಇಲ್ಲಿ ಎಲ್ಲಾ ರಾಮಾಯಣಗಳ ಸಂಗ್ರಹವನ್ನು ಇದು ಮಾಡಿದೆ. ಆದ್ರಿಂದಾಗಿ ಕೆಲವು ವಿಶೇಷ ವಿವರಗಳು ನಮಗೆ ಈ ವಾಲ್ಮೀಕಿ ರಾಮಾಯಣದಲ್ಲಿ ಸಿಗದೇ ಇದ್ರು ಕೂಡ ಅದು ಬೇರೆ ರಾಮಾಯಣದಲ್ಲಿ ಬಂದಿದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಬೇರೆ ರಾಮಾಯಣ ಅಂದ್ರೆ ವಾಲ್ಮೀಕಿಗಳು ಬರೆದದ್ದು ಒಂದೇ. ಆಮೇಲೆ ಮತ್ತೆ ಆನಂದ ರಾಮಾಯಣ, ಅನಂತ ರಾಮಾಯಣ, ಅಧ್ಯಾತ್ಮ ರಾಮಾಯಣ, ಅದ್ಭುತ ರಾಮಾಯಣ ಅಂತೆಲ್ಲ ಇದೆ. ಅದೆಲ್ಲ ವ್ಯಾಸರು ಬರೆದದ್ದಲ್ಲ, ಕಾವ್ಯವಾಗಿ ಆಮೇಲಿನ ಜನ ಅದನ್ನ ತಮ್ಮ ತಮ್ಮ ಕಾಲದಲ್ಲಿ ಭಾರತ ಮಂಜರಿ ಅಂತೆಲ್ಲ ಅನೇಕ ಕೃತಿಗಳನ್ನ ಹೇಳಿದ್ದಾರೆ. ಅದೆಲ್ಲವನ್ನು ಕೂಡ ಗಮನಿಸಿ ನಾವು ಈ ರಾಮಾಯಣದ ಕಥೆಯನ್ನ ನೋಡ್ಬೇಕಾದದ್ದು. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.